ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಆಕರ್ಷಣಾ ತಂತ್ರ ಅಥವಾ ವಶೀಕರಣ ತಂತ್ರದ ನನ್ನ ವೀಕ್ಷಕರಲ್ಲಿ ಹೆಚ್ಚಾಗಿ ಪ್ರೇಮಿಗಳು ಕರೆ ಮಾಡ್ತಿದ್ದಾರೆ. ನಾನು ಪ್ರೀತಿಸಿದಂತಹ ನನ್ನ ಪ್ರೇಮಿ ಈಗ ನನ್ನಿಂದ ದೂರವಾಗಿದ್ದಾರೆ. ದಂಪತಿಗಳಲ್ಲಿ ನನ್ನ ಪತಿ ನನ್ನನ್ನು ದೂರ ಮಾಡಿದ್ದಾರೆ ಅಥವಾ ನನ್ನ ಪತ್ನಿ ನನ್ನಿಂದ ದೂರ ಹೋಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ಅತಿ ಪುರಾತನವಾದಂತಹ ಒಂದು ಸರಳ ಮಾರ್ಗದ ವಶೀಕರಣ ತಂತ್ರವನ್ನು ನೀವು ಸ್ವತಃ ನಿಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಸರಳ ಮಾರ್ಗದಲ್ಲಿರುವಂತಹ ಒಂದು ಉಪಾಯವನ್ನು ಈ ದಿನ ಈ ವಿಡಿಯೋದಲ್ಲಿ ತೋರಿಸಲಿದ್ದೇನೆ. ಈ ತಂತ್ರವನ್ನು ಯಾವುದೇ ಖರ್ಚಿಲ್ಲದೆ, ಯಾರ ಸಹಾಯವೂ ಇಲ್ಲದೆ, ತಮಗೆ ತಾವೇ ಸ್ವತಃ ನಿಮ್ಮ ಕೈಗಳಲ್ಲಿ ಮಾಡಿಕೊಳ್ಳಬಹುದಾದಂತಹ ಸರಳ ಮಾರ್ಗವಾಗಿರೋದ್ರಿಂದ ನಿಮ್ಮಲ್ಲಿ ಈ ರೀತಿಯ ಸಮಸ್ಯೆಗಳು ನಿಮಗಿಲ್ಲದಿದ್ದಲ್ಲಿ ಈ ತಂತ್ರದ ಉಪಯೋಗವನ್ನು ಅನೇಕರು ಪಡೆಯುವ ಸಲುವಾಗಿ ಈ ಒಂದು ಮಾಹಿತಿ ಅಥವಾ ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ತಂತ್ರ ವಿಧಾನವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ಏನೆಂದರೆ, ನಾನು ಪ್ರತಿ ಬಾರಿಯೂ ಹೇಳುತ್ತೇನೆ, ಈ ರೀತಿಯ ತಂತ್ರಗಳನ್ನು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು. ನಿಮ್ಮ ಉದ್ದೇಶ ಸರಿಯಾಗಿದ್ದಲ್ಲಿ ನೀವು ಮಾಡುವಂತಹ ಈ ತಂತ್ರದಿಂದ ಶೀಘ್ರಗತಿಯಲ್ಲಿ ನೀವು ಇದರ ಒಂದು ಲಾಭವನ್ನು ಪಡೆಯಬಹುದು. ಪ್ರೀತಿಸಿದಂತಹ ಪ್ರೇಮಿಗಳಿಗಾಗಿ ದಂಪತಿಗಳಲ್ಲಿ ದೂರವಾಗಿರ್ತಕ್ಕಂತಹ ಪತಿ ಅಥವಾ ಪತ್ನಿಯ ಪರವಾಗಿ ಮಾಡುವಂತಹ ಈ ತಂತ್ರ ವಿಧಾನವನ್ನು ಸುಲಭವಾಗಿ ಸರಳವಾಗಿ ಮಾಡುವಂತಹ ಪದ್ಧತಿಯನ್ನು ಇಂದು ತೋರಿಸಿಕೊಡಲಿದ್ದೇನೆ. ಈ ಒಂದು ತಂತ್ರವನ್ನು ಮಂಗಳವಾರದಂದು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲಿಗೆ ಈ ವಶೀಕರಣ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರ ರಚನೆಯನ್ನು ಮಾಡುವ ರೀತಿಯನ್ನು ನಿಮಗೀಗ ತೋರಿಸಿಕೊಡಲಿದ್ದೇನೆ. ಈಗ ನಾನು ಬರೆಯಲಿರುವಂತಹ ಯಂತ್ರವನ್ನು ತಾವು ಹಳದಿ ವಸ್ತ್ರದ ಅಂದರೆ ಹಳದಿ ಬಣ್ಣದ ವಸ್ತ್ರದ ಮೇಲೆ ರಚನೆ ಮಾಡಬೇಕಾಗುತ್ತದೆ. ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ನಾನೀಗ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಿ ತೋರಿಸಲಿದ್ದೇನೆ. ಮೊದಲಿಗೆ ಈ ಒಂದು ಹಾಳೆಯ ಮೇಲೆ ಕೆಲವು ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ. ಸಂಖ್ಯೆಗಳೆಂದರೆ ಈ ಸಂಖ್ಯೆಗಳು ದೈವಿಕ ಸಂಖ್ಯೆಗಳಾಗಿರ್ತವೆ, ಇದು ನೆನಪಿರಲಿ. ಮೊದಲಿಗೆ 14, 9, 17, ನಂತರ 29. ಹಾಗೆ ಇಲ್ಲಿ ಈ ಮೊದಲನೇ ಸಾಲಿನಲ್ಲಿರುವಂತಹ ಈ ಸಂಖ್ಯೆಯನ್ನು ಬಿಟ್ಟು ಎರಡನೇ ಸಾಲಿನಲ್ಲಿ ಕೇವಲ 3 ಸಂಖ್ಯೆಗಳನ್ನು ಮಾತ್ರ ಬರೆಯಬೇಕಾಗಿರ್ತದೆ. ಮೊದಲಿಗೆ 6, 19, ಇಲ್ಲಿ 51, ಮೂರನೇ ಸಾಲಿನಲ್ಲಿ 27, ನಂತರ 14, ಕೊನೆಯಲ್ಲಿ 9, ಕೊನೆಯ ಸಾಲಿನಲ್ಲಿ 51, 26, ಹಾಗೆ 17. ನಾವೀಗ ಬರೆದಿರುವಂತಹ ಈ ಸಂಖ್ಯೆಗಳಿಗೆ ಈ ರೀತಿ ಮನೆಗಳನ್ನು ಬರೆದುಕೊಳ್ಳಬೇಕಾಗಿರುತ್ತದೆ. 4 ಸಂಖ್ಯೆಗಳು ಕಾಣುವ ರೀತಿ ಮನೆಗಳನ್ನು ಬರೆದುಕೊಳ್ಳಬೇಕು. ಅದೇ ರೀತಿ ಕೆಳಭಾಗಕ್ಕೂ ಸಹ 4 ಮನೆಗಳು ಬರುವ ರೀತಿ. ಈ ರೀತಿ ಬಹಳ ಸರಳವಾದದ್ದು. ಈ ಸಂಖ್ಯೆಗಳಿಂದ ಮಾಡುವಂತಹ ಈ ತಂತ್ರ ಪ್ರಯೋಗವು ನಿಮಗೆ ಕೇವಲ 11 ದಿನಗಳಲ್ಲಿ ನೀವು ಇದರಿಂದ ಫಲವನ್ನು ನಿರೀಕ್ಷಿಸಬಹುದು. ಈ ರೀತಿ 4 ಮನೆಗಳು ಬರುವ ರೀತಿ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು. ಯಂತ್ರದ ಮೇಲ್ಭಾಗದಲ್ಲಿ ಈ ತಂತ್ರವನ್ನು ನೀವು ಯಾರಿಗಾಗಿ, ಯಾವ ವ್ಯಕ್ತಿಗಾಗಿ ಇದನ್ನು ಪ್ರಯತ್ನಿಸುತ್ತಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಈ ಯಂತ್ರದ ಮೇಲ್ಭಾಗದಲ್ಲಿ ಬರೆಯಬೇಕಾಗಿರುತ್ತದೆ. ಈ ಯಂತ್ರದಲ್ಲಿ
ಈ ತಂತ್ರವನ್ನು ಮಾಡುತ್ತಿರುವಂತಹ ನೀವು ನಿಮ್ಮ ಹೆಸರನ್ನು ಬರೆಯುವಂತಹ ಅಗತ್ಯವಿಲ್ಲ. ಯಂತ್ರ ರಚನೆಯನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಈ ರೀತಿಯ ಹಳದಿ ಬಣ್ಣದ ವಸ್ತ್ರದ ಮೇಲೆ ಬರೆಯಬೇಕಾಗಿರುತ್ತದೆ. ನಾನು ಈಗಾಗಲೇ ಇದೇ ರೀತಿಯ ಯಂತ್ರವನ್ನು ಹಳದಿ ಬಣ್ಣದ ವಸ್ತ್ರದ ಮೇಲೆ ರಚನೆ ಮಾಡಿದ್ದೇನೆ. ಯಂತ್ರವನ್ನು ರಚಿಸಿದ ನಂತರ ಯಂತ್ರದ ಮೇಲ್ಭಾಗದಲ್ಲಿ ನಿಮ್ಮ ಪ್ರೇಮಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯ ಹೆಸರನ್ನು ಬರೆಯಬೇಕಾಗುತ್ತದೆ. ಈ ಒಂದು ವಶೀಕರಣ ತಂತ್ರದಲ್ಲಿ ಅಥವಾ ಈ ಯಂತ್ರವನ್ನು ರಚಿಸುವಾಗ ನಿಮ್ಮ ಹೆಸರನ್ನು ಇಲ್ಲಿ ಬರೆಯುವ ಅಗತ್ಯವಿರುವುದಿಲ್ಲ. ನೀವು ಯಾರಿಗಾಗಿ ಈ ತಂತ್ರವನ್ನು ಬಳಸುತ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಬರೆದರೆ ಸಾಕಾಗುತ್ತದೆ. ಈಗ ಈ ತಂತ್ರವನ್ನು ತಾವು ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು. ಮೊದಲಿಗೆ ಈ ರೀತಿಯ ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಬೇಕು. ಮಣ್ಣಿನಿಂದ ಮಾಡಿದ್ದೇ ಆಗಿರಬೇಕು. ಈ ರೀತಿಯ ಒಂದು ದೀಪವನ್ನು ತೆಗೆದುಕೊಂಡು ನಾವು ರಚಿಸಿರ್ತಕ್ಕಂತಹ ಈ ವಸ್ತ್ರವನ್ನು ಬಳಸಿ, ನಾವು ರಚಿಸಿರ್ತಕ್ಕಂತಹ ಯಂತ್ರವನ್ನು ಎಲ್ಲಿ ರಚನೆ ಮಾಡಿದ್ದೇವೆ, ಹಳದಿ ಬಣ್ಣದ ವಸ್ತ್ರ, ಇದನ್ನು ಬಳಸಿ ನಾವು ಈ ದೀಪಕ್ಕೆ ಬತ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ಹಳದಿ ಬಣ್ಣದ ವಸ್ತ್ರವನ್ನು ನಾವೀಗ ಈ ದೀಪಕ್ಕೆ ಬತ್ತಿಯನ್ನಾಗಿ ಮಾಡುತ್ತಿದ್ದೇವೆ. ಈ ರೀತಿ ಸುತ್ತಕೊಳ್ಬೇಕು. ದೀಪವನ್ನು ತೆಗೆದುಕೊಂಡು ಇದೇ ವಸ್ತ್ರವನ್ನ ಈ ದೀಪಕ್ಕೆ ಬತ್ತಿಯನ್ನಾಗಿ ನಾವು ಈಗ ಬಳಕೆ ಮಾಡ್ತಿದ್ದೇವೆ. ಮೊದಲಿಗೆ ಈ ವಸ್ತ್ರವನ್ನು ಈ ರೀತಿ ತುಪ್ಪದಿಂದ, ಮಣ್ಣಿನ ಹಣತೆ ತೆಗೆದುಕೊಂಡು ನಾವಿದರಲ್ಲಿ ಶುದ್ಧವಾದಂತಹ ತುಪ್ಪದಿಂದ ಈ ದೀಪವನ್ನು ಹಚ್ಚುತ್ತಿದ್ದೇವೆ. ನಾವು ಬರೆದಿರುವಂತಹ ಯಂತ್ರ ತುಪ್ಪದೊಂದಿಗೆ ಈ ರೀತಿ ಬೆರೆಸಬೇಕು. ಬಹಳ ಶಕ್ತಿಯುತವಾದದ್ದು, ಅಷ್ಟೇ ಸರಳ ಮಾರ್ಗದಲ್ಲಿರುವುದು. ವಸ್ತ್ರದಲ್ಲಿ ಯಂತ್ರವನ್ನು ರಚನೆ ಮಾಡಿ ಆ ಯಂತ್ರವನ್ನೇ ಬಳಸಿ ನಾವೀಗ ಈ ಒಂದು ದೀಪವನ್ನು ಹಚ್ಚುತ್ತಿದ್ದೇವೆ. ಈ ರೀತಿ ಈಗ ಈ ದೀಪವನ್ನು ಹಚ್ಚುವಂಥದ್ದು. ನಾವು ಬರೆದಿರುವಂತಹ ಯಂತ್ರವನ್ನು ಮಣ್ಣಿನ ಹಣತೆಯಲ್ಲಿಟ್ಟು ತುಪ್ಪದ ಸಹಾಯದಿಂದ ಅದೇ ಯಂತ್ರವನ್ನು ಬತ್ತಿಯನ್ನಾಗಿ ಬಳಸಿ ನಾವೀಗ ದೀಪವನ್ನು ಹಚ್ಚುತ್ತಿದ್ದೇವೆ. ವೀಕ್ಷಕರೇ, ಈ ದೀಪವನ್ನು ಹಚ್ಚುವಾಗ ನೀವು ಬಯಸಿದ ವ್ಯಕ್ತಿಯನ್ನು ಮನದಲ್ಲಿ ನೆನೆಯುತ್ತಾ ಓಂ ಕ್ಲೀಂ ಶ್ರೀಂ ಅಮುಕಿಂ ಆಕರ್ಷಾಯ ವಶಮಾನಯ ಕುರು ಕುರು ಸ್ವಾಹ, ಈ ಮಂತ್ರವನ್ನ ತಾವು 3 ಬಾರಿ, ಕೇವಲ 3 ಬಾರಿ ಈ ಮಂತ್ರವನ್ನು ಜಪಿಸುತ್ತಾ ಈ ದೀಪವನ್ನು ಹಚ್ಚಬೇಕಾಗಿರ್ತದೆ. ಓಂ ಕ್ಲೀಂ ಶ್ರೀಂ ಅಮುಕಿಂ ಆಕರ್ಷಾಯ ವಶಮಾನಯ ಕುರು ಕುರು ಸ್ವಾಹ ಮಂತ್ರವನ್ನು ಜಪಿಸುವಾಗ ಅಮುಕಿಂ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯನ್ನು ಸೇರಿಸಿ ಈ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಮಂತ್ರ ಪಠಣೆ 3 ಬಾರಿ ಮಂತ್ರವನ್ನು ಜಪಿಸಿದ ನಂತರ ನೋಡಿ, ಈ ದೀಪವನ್ನು ಹಚ್ಚುವಂತಹ ಸಮಯ ಮಂಗಳವಾರದಂದು ನೀವು ನಿದ್ರಿಸುವಾಗ ನಿಮ್ಮ ಕೊಠಡಿಯಲ್ಲಿರತಕ್ಕಂತಹ ಪ್ರತಿಯೊಂದು ದೀಪಗಳನ್ನು ಆರಿಸಬೇಕಾಗಿರ್ತದೆ. ಈ ಬೆಡ್ ಲೈಟ್ ಅಥವಾ ಯಾವುದೇ ಲೈಟ್ಗಳನ್ನು ಉರಿಸಬಾರದು. ನೀವು ಮಲಗುವಂತಹ ಸ್ಥಳದಲ್ಲಿ ಮಂಗಳವಾರದ ರಾತ್ರಿಯಂದು ಈ ದೀಪವನ್ನು ಹಚ್ಚಬೇಕಾಗಿರ್ತದೆ. ಈ ದೀಪದೊಂದಿಗೆ ಯಾವುದೇ ಒಂದು ಬೆಳಕು ಬರಬಾರದು. ಮಂಗಳವಾರದಿಂದ ಪ್ರಾರಂಭ ಮಾಡಿ 3 ದಿನಗಳು, ಅಂದರೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿನಗಳು ಈ ತಂತ್ರವನ್ನು ಪ್ರಯತ್ನಿಸಬಹುದಾಗಿರ್ತದೆ. ಮಂಗಳವಾರ, ಬುಧವಾರ, ಗುರುವಾರ 3 ಬಾರಿ ಈ ತಂತ್ರವನ್ನು ತಾವು ಪ್ರಯತ್ನಿಸಬೇಕಾಗಿರ್ತದೆ. ಪ್ರಾರಂಭ ಮಾಡುವಂತಹ ದಿನ ಮಂಗಳವಾರ, ಅದಾದ ನಂತರ ಬುಧವಾರ ಮತ್ತು ಗುರುವಾರ 3 ಬಾರಿ ನೀವು ಈ ರೀತಿ ತಂತ್ರವನ್ನು ಅಥವಾ ಈ ಒಂದು ಹಣತೆಯನ್ನು ಹಚ್ಚಬೇಕಾಗಿರ್ತದೆ. ಮಣ್ಣಿನ ಹಣತೆಯೇ ಆಗಿರಬೇಕು. ತುಪ್ಪವನ್ನು ಬಳಸಬೇಕು. 3 ಬಾರಿಯೂ ಚಿಕ್ಕವಾದಂತಹ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ನಾನೀಗ ತೋರಿಸಿದಂತಹ ಯಂತ್ರ ರಚನೆ ಮಾಡಿ ಈ ಒಂದು ತಂತ್ರವನ್ನು ಮಾಡಬಹುದು. ಪ್ರಾರಂಭ ಮಾಡಬೇಕಾದದ್ದು ಮಂಗಳವಾರದಿಂದ 3 ದಿವಸ, ಮಂಗಳವಾರ ಮತ್ತು ಬುಧವಾರ, ಗುರುವಾರ 3 ಬಾರಿ ಈ ತಂತ್ರ ಪ್ರಯೋಗವನ್ನು ಮಾಡಿದರೆ ಸಾಕಾಗುತ್ತದೆ. ಪ್ರತಿ ಬಾರಿಯೂ ಹಣತೆಯನ್ನು ಹೊಸದಾಗಿ ತೆಗೆದುಕೊಳ್ಳಬೇಕೆಂದರೆ ಇಲ್ಲ. ಮಂಗಳವಾರ ತಾವು ಬಳಸಿದಂತಹ ಹಣತೆಯನ್ನು 3 ಬಾರಿಗೂ ಸಹ ಬಳಸಬಹುದಾಗಿರ್ತದೆ. ಒಂದೇ ಬಾರಿ 3 ಯಂತ್ರವನ್ನು ರಚನೆ ಮಾಡಿಕೊಳ್ಳಬಹುದಾ? ಆ ರೀತಿ ಸಾಧ್ಯವಿರುವುದಿಲ್ಲ. ಯಂತ್ರವನ್ನು ನೀವು ಈ ತಂತ್ರ ಮಾಡುವ ಮೊದಲು ಈ ಒಂದು ಯಂತ್ರವನ್ನು ಪ್ರತಿ ಬಾರಿಯೂ ರಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಅತಿ ಶಕ್ತಿಶಾಲಿಯಾದಂತಹ ಈ ತಂತ್ರವನ್ನು
ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಾಗಿ ಬಳಸ್ಕೊಳ್ಬೇಡಿ. ವೀಕ್ಷಕರೇ, ಈ ಒಂದು ಶಕ್ತಿಶಾಲಿಯಾದ ತಂತ್ರ ಪ್ರಯೋಗವನ್ನು ಪ್ರಯತ್ನ ಮಾಡಿ ನೋಡಿ. ನಿಮ್ಮಿಂದ ದೂರವಾಗಿರ್ತಕ್ಕಂತಹ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪತಿ ಪತ್ನಿ ಹಾಗೆ ಪೋಷಕರು ಸಹ ತಮ್ಮ ಮಕ್ಕಳಿಗಾಗಿ, ತಮ್ಮ ಮಕ್ಕಳು ತಮ್ಮ ಮಾತುಗಳನ್ನು ಕೇಳೋದಕ್ಕೆ, ಅವರು ಪೋಷಕರೊಂದಿಗೆ ತಂದೆ ತಾಯಿಯೊಂದಿಗೆ ಅನುಕೂಲವಾಗಿ ನಡ್ಕೊಳ್ಳೋದಕ್ಕಾಗಿ ಮಕ್ಕಳ ಪರವಾಗಿ ಮನೆಯಲ್ಲಿ ಪೋಷಕರು ಸಹ ಅವರ ಪರವಾಗಿ ಈ ತಂತ್ರವನ್ನು ಪ್ರಯತ್ನಿಸಬಹುದಾಗಿರುತ್ತದೆ. ಅನೇಕ ಜನರಿಗೆ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ. ನೀವು ಸಹ ಒಮ್ಮೆ ಪ್ರಯತ್ನಿಸಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ತಂತ್ರವಿಧಾನ ತಿಳಿಯೋದಕ್ಕಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.